ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಬೆಲ್ಲವೆತ್ತ ಎಣ್ಣಿನ ಕಟ್ಟಾಮಿಠ. ಏನೇನು ಪದಾರ್ಥಗಳು ಬೇಕು ಬನ್ನಿ ಹೇಳ್ತೀನಿ. ನೋಡಿ, 2 ಬೆಲ್ಲವತ್ತ ಎಣ್ಣು, ಒಂದು 50 ಗ್ರಾಮ್ ಬೆಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಮೆಣ್ಸಿನ್ಕಾಯಿ ಹಾಕ್ಕೊತ ಇದ್ದೀನಿ, ಮುರಿದು ಹಾಕ್ಕೊತ ಇದ್ದೀನಿ. ಖಾರ ಬೇಕು ಅನ್ನೋರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ನೋಡಿ, ಬೆಲ್ಲನ ಹಾಕ್ಕೊತ ಇದ್ದೀನಿ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊತ ಇದ್ದೀನಿ. ನೋಡ್ಕೊಂಡು ಹಾಕೋಣ. ಇನ್ನೂ ಸ್ವಲ್ಪ ಒಂಚೂರು ಜೀರಿಗೆ ಪುಡಿ ಇಟ್ಕೊಂಡಿರಲಿ. ಜೀರಿಗೆ ಪುಡಿ ನೋಡಿ, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ನೋಡಿ ಹಾಕ್ಕೊತ ಇದ್ದೀನಿ. ಈಗ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಜೀರಿಗೆ ಪುಡಿನ ಹಾಕ್ಕೊತ ಇದ್ದೀನಿ. ಇಷ್ಟೊಂದು ಮಿಕ್ಸಿ ಮಾಡ್ಕೊಬಂದು ಆಮೇಲೆ ಹಣ್ಣು ಹಾಕೋಣ. ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಆ ಸುಕ್ಲು ಬಸ್ ನೋಡಿ, ಈ ರೀತಿ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಹಣ್ಣು ಹಾಕೊಳ್ಳೋಣ. ಸ್ಮೆಲ್ ಗಮ್ ಅಂತ ಇದೆ. ನೋಡಿ, ಹಣ್ಣಾಗಿದೆ. ಹಣ್ಣು ಹಾಕ್ಕೊತ ಇದ್ದೀನಿ. ಸಣ್ಣವು 2 ಹಣ್ಣಿತ್ತು, 2 ಹಣ್ಣು ಹಾಕ್ಕೊತ ಇದ್ದೀನಿ. ಮಿಕ್ಸಿ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ಹಿಂಗೆ ಮಿಕ್ಸಿಯಲ್ಲಿ ಹಿಂಗೆ ಕೈಯಾಡಿ, ಇಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿನ ನೋಡಿ ಹಿಂಗೆ ಕೈಯಾಡಿದ್ರು ತಿನ್ಬೋದು, ಹಂಗೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ರೌಂಡ್ ಹಿಂಗೆ ಅಂತೀನಿ. ನೋಡಿ, ಮಿಕ್ಸಿ ಮಾಡ್ಕೊಬರೋಣ. ನೋಡೋಣ ಒಂದ್ಸತಿ. ನೋಡಿ, ಆಗಿದೆ. ಈಗ ಹಿಂಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಲ್ವಾಗ ರುಬ್ಕೊಂತೀವಲ್ಲ ಆ ಥರ ಏನು ರುಬ್ಬೋದು ಬೇಡ. ನೋಡಿ, ಕಪ್ಪಿಗೆ ಹಾಕೊಳ್ಳೋಣ. ಈಗ ಹಾಗೆ ಓಡಾಡ್ತಾ ಇರ್ತಾರಲ್ಲ ಮಕ್ಕಳು, ಸ್ವೀಟ್ ಬೇಡ ಅನ್ನೋರ್ಗು ಈ ಥರ ಕಟ್ಟಾಮಿಠ ಮಾಡಿಕೊಡ್ಬೋದು. ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನಾನು ಪಾನಕದ್ದು ಮತ್ತು ಹಲ್ವದ್ದು ಎರಡನ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡಿ. ನೋಡಿ, ಆಗಿದೆ. ನೋಡಿ ಫ್ರೆಂಡ್ಸ್, ಬೆಲ್ಲವತ್ತ ಎಣ್ಣಿನ ಕಟ್ಟಾಮಿಠ ಮಾಡಿ ನೋಡಿ ಹೇಗಿದೆ ಅಂತ ತಿಂದು ಕಮೆಂಟ್ ಮಾಡಿ. ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಹುಳಿ ಹಣ್ಣು ಹುಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಟ್ಟಾಮಿಠದ ಬೆಲ್ಲವತ್ತ ಎಣ್ಣಿನ ಕಟ್ಟಾಮಿಠ. ಇದು ಜ್ವರ ಬಂದು ಬಾಯಿಗೆ ಏನೂ ಟೇಸ್ಟು ಅನಿಸಲ್ವ ಅಂಥವ್ರು ಇದನ್ನು ಮಾಡ್ಕೊಂಡು ತಿಂದರೆ, ಡಾಕ್ಟ್ರು ಇದೇನು ತಿನ್ನಬೇಡಿ ಅಂತ ಏನು ಹೇಳಲ್ಲ. ಯಾರು ಬೇಕಾದ್ರೂ ತಿನ್ಬೋದು, ಇದನ್ನು ಯಾರು ಬೇಕಾದ್ರೂ ತಿನ್ಬೋದು. ಹಂಗಾಗಿ ಕಟ್ಟಾಮಿಠ, ಬೆಲ್ಲವತ್ತ ಎಣ್ಣಿನ ಕಟ್ಟಾಮಿಠ ಇದನ್ನು ಮಾಡ್ಕೊಳ್ಳಿ, ತಿನ್ನಿ.